ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ನಾನು, ಅದರಲ್ಲಿ ಬಂದಿರುವಂಥ ಕಮೆಂಟ್ ನೋಡಿ. ಇದರೊಳಗೆ ನಾನು ನಿನ್ನೆ ಏನು ಹೇಳಿದೆ, ಈ ದೇಶದಲ್ಲಿ ಶಾಂತಿಯುತವಾಗಿ ಇರಬೇಕು ಅಂತಂದರೆ ಯಾವುದೇ ಗೌರ್ಮೆಂಟ್ ಇರಲಿ ಪ್ರೀತಿಸ್ರಿ ಮತ್ತು ಲಾಗೆ ಭಯ ಪಡಿ ಅಂತ ಹೇಳಿದ್ದೆ ನಾನು. ಯಾಕೆ ಪ್ರೀತಿಸ್ಬೇಕಂತ ಹೇಳ್ತೀನಿ ಕೇಳಿ. ಅವ್ರನ್ನ ಎಲೆಕ್ಟ್ ಮಾಡಿ ಕುಂದಿಸಿರೋದು ನಮ್ಮ ದೇಶದ ಜನನೇ, ಬೇರೆ ದೇಶದವ್ರಂತರೂ ಅಲ್ವೇ ಅಲ್ಲ. ಅದಕ್ಕೆ ಯಾವುದೇ ಗೌರ್ಮೆಂಟ್ ಇರಲಿ, ಈಗಂದ್ರೂ ಕಿತ್ತಾಕೋಕ್ಕಾಗಲ್ಲ ಅವ್ರನ್ನ. ಅದಕ್ಕೆ ಪ್ರೀತಿಸ್ರಿ ಮತ್ತು ಲಾಗ್ ಯಾಕೆ ಭಯ ಪಡಬೇಕು ಅಂತ ಹೇಳ್ತೀನಿ ಕೇಳಿ. ಮೊನ್ನೆ ಪ್ರೊಟೆಸ್ಟ್ ನಡೀತಲ್ಲ, ಅದ್ರ ಒಳಗಡೆ ಆಲ್ಮೋಸ್ಟ್ ಆಲ್ ಏಟ್ ಬಿದ್ದಿರೋದೆಲ್ಲ ಜೆನ್ಯೂನ್ ಆಗಿ ಪ್ರೊಟೆಸ್ಟ್ ಮಾಡೋಕ್ಕೆ ಬಂದಿರೋವಂಥ ಸ್ಟೂಡೆಂಟ್ಗೆ ಮಾತ್ರ. ಈ ಬೇರೆ ಬೇರೆ ಪೊಲಿಟಿಕಲ್ ಲಿಂಕ್ ಇರೋರು, ಬೇರೆ ಬೇರೆ ಯಾವುದೇ ಒಂದು ಉದ್ದೇಶ ಇಲ್ಲದೆ ಬಂದಿರುವಂಥವ್ರು ಕೈಯಲ್ಲಿ ಟೂಲ್ಸ್ ಹಿಡ್ಕೊಂಬಂದಿದ್ದಾರೆ, ಪೊಲೀಸವರಿಗೆ ಕಣ್ಣಿಗೆ ಸ್ಪ್ರೇ ಹೊಡಿತಿದ್ದಾರೆ, ಮತ್ತು ಕಲ್ಲುಗಳು ಸೆನ್ಸಿಟಿವ್ ಏರಿಯಾ, ಪಾರ್ಲಿಮೆಂಟ್ ಅಂತ ಏರಿಯಾಗೆ ಹಾಕ್ತಿದ್ದಾರೆ, ಪೊಲೀಸರಿಗೆ ಹಾಕ್ತಿದ್ದಾರೆ. ಇಂಥವರೆಲ್ಲ ನೀಟ್ ಪ್ರೊಟೆಸ್ಟರ್ಸ್ ಅಂತಾರೆ. ಅವ್ರಿಗೆ ನಾಲೆಜ್ ಇಲ್ಲ, ಲಾ ಬಗ್ಗೆ ಭಯ ಇಲ್ಲ ಏನಾಗುತ್ತೆ ಅನ್ನೋದು. ಮತ್ತು ಕಮೆಂಟ್ ಮಾಡಿದವನು, ನೀನೇ ದೊಡ್ಡ ನನಗೋಸ್ಕರ ಬಂದಿದೆಯಾ? ಫಸ್ಟ್ ಸರಿಯಾಗಿ ಓದಿ ಅದರೊಳಗೆ ಏನು ಹೇಳ್ತಿದ್ದಾರೆ ಏನಿಲ್ಲ ಅನ್ನೋದು ಅರ್ಥ ಮಾಡ್ಕೊ, ಆಮೇಲೆ ಕಮೆಂಟ್ ಮಾಡು, ಸರಿನಾ?